ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಇವತ್ತು ಬೆಳಿಗ್ಗೆಯಿಂದಲೇ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಎಸ್ಐಆರ್ ಫಾರ್ಮ್ ಅನ್ನು ವಿತರಣೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದಲೇ ಎಸ್ಐಆರ್ ಆರಂಭ ಮಾಡಲಾಗಿದೆ. ರಾಜ್ಯದಲ್ಲಿರೋ ಅನರ್ಹ ಮತದಾರರಿಗೆ ನಡುಕ ಶುರುವಾಗಿದೆ. ರಾಜ್ಯಾದ್ಯಂತ ಎಸ್ಐಆರ್ಗೆ ಚಾಲನೆ. ಸಿಎಂ ಡಿಕೆ ಮನೆಯಿಂದಲೇ ಆರಂಭ. ಮನೆ ಮನೆಗೆ ಬರ್ತಾರೆ ಬಿಎಲ್ಒಗಳು. ಅನರ್ಹ ಮತದಾರರಿಗೆ ಆತಂಕ. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಇಂದಿನಿಂದ ಜುಲೈ 29ರವರೆಗೂ ರಾಜ್ಯದ 5,54,32,314 ಮತದಾರರ ಪರಿಷ್ಕರಣೆ ನಡೆಯಲಿದೆ. ಈಗಾಗಲೇ ಪಶ್ಚಿಮ ಬಂಗಾಳ, ಬಿಹಾರ, ಕೇರಳದಲ್ಲಿ ಸಂಚಲನ ಸೃಷ್ಟಿಸಿದ್ದ ಮತಪಟ್ಟಿ ಪರಿಷ್ಕರಣೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ನಡೆಯುತ್ತಿದೆ. ಯಾವುದೇ ಸಮಸ್ಯೆ ಆಗದಂತೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ 59,000 ಬಿಎಲ್ಒ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಒಂದು ವೇಳೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅನರ್ಹರು ಪತ್ತೆಯಾದರೆ ರಾಜ್ಯ ಸರ್ಕಾರದಿಂದ ಸಿಗೋ ಎಲ್ಲಾ ಸೌಲಭ್ಯಗಳನ್ನು ಕಳೆದುಕೊಳ್ಳಲಿದ್ದಾರೆ. ಮತದಾರರು ತಮ್ಮ ಹಕ್ಕು ಉಳಿಸಿಕೊಳ್ಳೋದ್ರಲ್ಲಿ ವಿಫಲವಾದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಸಿಗೋದಿಲ್ಲ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಸೇರಿ ಸರ್ಕಾರಿ ಯೋಜನೆಗಳು ಕಂಪ್ಲೀಟ್ ಬಂದಾಗಲಿವೆ ಅಂತ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರೇ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ ಸ್ಕೀಮ್ ಬರ್ತಾ ಇದೆ ನಿಮ್ಗೆ, ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲ್ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡ್ಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರಿದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಯಿತು. ಸದಾಶಿವನಗರದಲ್ಲಿರೋ ಮನೆಯಲ್ಲಿ ಸಿಎಂ ಡಿಕೆಶಿಯಿಂದ ಬಿಎಲ್ಒಗಳು ಎಲ್ಲಾ ಮಾಹಿತಿ ಪಡೆದ್ರು. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ, ಕನಕಪುರ ತಹಶೀಲ್ದಾರ್ರಿಂದಲೇ ಎಸ್ಐಆರ್ ನಡೆಯಿತು. ಸಿಎಂ ಫೋನ್ನಲ್ಲೇ ಅಧಿಕಾರಿಗಳು ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂದಿರೋ ಸಿಎಂ ಆಪ್ನಲ್ಲೇ ಎಲ್ಲವನ್ನೂ ಭರ್ತಿ ಮಾಡಿದ್ರು. 184 ಎಪಿಕ್ ನಂಬರ್ ಬಂದ ತಕ್ಷಣ ಬರ್ತಾ ಇದು. ಆಯ್ತು, ನನ್ನ ಹೆಂಡತಿ ಎಪಿಕ್ ನಂಬರ್ ತೆಗಿಬೋದಂತೀರ, ನಾನು ನನ್ನ ಕೇರೆ ಮಾಡಿಸ್ತೀನಿ. ಮೊಬೈಲ್ ಕೊಡಿ. ಪಿಕ್ ನಂಬರ್ ಹೇಳಿ. ಫೋಟೋ ಸ್ಟೇಷನ್ ಸರ್ ಮೊಬೈಲ್ ಲಿಂಕ್ ಆಗಿ ಯು ಆಸ್ಕ್ ಹರ್ ಟು ಎಂಟ್ರೈಸ್. ನೀನು ಮಾಡೋದಿಲ್ಲ, ನಾನು ಕೂಡ ಅನ್ಎಜುಕೇಟೆಡ್, ನಾನು ಕೂಡ ಮಾಹಿತಿ ಪಡೆದು ಫಾರಂ ತುಂಬಿದ್ದೀನಿ. ಎಲ್ಲರೂ ಮಾಹಿತಿ ಪಡೆದು ಫಾರಂ ತುಂಬಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನಾನು ಅನ್ಎಜುಕೇಟೆಡ್, ನಾನು ಟ್ರೈ ಮಾಡಿದೆ. ಅದಕ್ಕೆ ನಾನು ಬೇರೆಯವ್ರಿಗೆ ಕೇಳ್ತೇವೆ. ನನಗೆ ಈ ಆ್ಯಪ್ ಎಲ್ಲ ನನಗೂ ಗೊತ್ತಿಲ್ಲ, ಡೌನ್ಲೋಡ್ ಮಾಡ್ಕೋದು ಗೊತ್ತಿಲ್ಲ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ಆ ಆ್ಯಪಲ್ಲಿ ಮಾಡ್ಕೋದು ಬೇರೆ. ನೀವು ಫಾರಂ ತೆಗೆದುಕೊಂಡು ಆ ಫಾರಂನ ಎಂಟ್ರಿ ಮಾಡುವಂತ ಕೆಲಸ ನೀವು ಮಾಡಿ. ಇನ್ನು ಪ್ರಮುಖ ಅಧಿಕಾರಿಗಳು ಎಸ್ಐಆರ್ ಫಾರ್ಮ್ ಭರ್ತಿ ಮಾಡಿದ್ದಾರೆ. ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್, ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಹಾಗೂ ಜಿಬಿಯ ಮುಖ್ಯ ಆಯುಕ್ತ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಎಂ ಮಹೇಶ್ವರರಾವ್ ಕೂಡ ಎಸ್ಐಆರ್ ಫಾರ್ಮ್ ಭರ್ತಿ ಮಾಡಿದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು. ಶಿಕಾರಿಪುರ ನಿವಾಸದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ವೇಳೆ ವಿಜಯೇಂದ್ರಗೆ ಎನ್ಯುಮರೇಷನ್ ಫಾರ್ಮ್ ನೀಡಿ ಅಧಿಕಾರಿಗಳು ಸಹಿ ಪಡೆದಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಮನೆಯಿಂದ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ಕೊಡಲಾಯಿತು. ಎನ್ಯುಮರೇಷನ್ ಫಾರ್ಮ್ ನೀಡಿ ಅಧಿಕಾರಿಗಳು ಮಾಹಿತಿ ಪಡೆದರು.
ಮೈಸೂರು ಜಿಲ್ಲೆಯಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆ ಚುರುಕುಗೊಂಡಿದೆ. ಯಾವ ರೀತಿ ಮಾಹಿತಿ ಕೊಡಬೇಕು ಅಂತ ಎನ್ಯುಮರೇಷನ್ ಫಾರ್ಮ್ ತೋರಿಸಿ ಅಧಿಕಾರಿಗಳು ವಿವರಣೆ ಕೊಟ್ಟರು. ನಾನೀಗ ಚಾಮರಾಜಮಹಲದ ಡಿ ಸುಬ್ಬಯ್ಯ ರಸ್ತೆಯಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಈಗಾಗಲೇ ಅಧಿಕಾರಿಗಳು ಪ್ರತಿ ಮನೆಗೆ ತೆರಳಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವ ಕಾರ್ಯಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸರ್, ಇವತ್ತಿನಿಂದ ಪ್ರಕ್ರಿಯೆ ಆರಂಭವಾಗಿದೆ. ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುವಂಥದ್ದು. ಯಾವ ರೀತಿ ಆಗುತ್ತೆ ಸರ್ ಈ ಪ್ರಕ್ರಿಯೆ? ಈಗ ಒಂದು ಮನೆಗೆ ಬಂದು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀ ಪ್ರಿಂಟೆಡ್ ಫಾರ್ಮ್ ಒಂದಿದೆ. ಈಗ ಇದು ಎನ್ಯುಮರೇಷನ್ ಫಾರ್ಮ್ ಅಂತ ಕರಿತೀವಿ ನಾವು ಅದನ್ನ. ಇದು ಕನ್ನಡದಲ್ಲೇ ಮುದ್ರಿತವಾಗಿದೆ, ಗಣತಿ ನಮೂನೆ ಇದು. ಇದನ್ನ ನಾವು ಸಂಬಂಧಪಟ್ಟಂತ ಮತದಾರರಿಗೆ ಕೊಡ್ತೇವೆ. ಅವರೇ ನಿಜವಾದಂತಹ 2002 ನಾವು ಏನು ಮಾಡಿದ್ದೀವಿ ಆ ಒಂದು SR ಅಲ್ಲಿ ಇದ್ರೆ, ಇದರಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಇದ್ರೆ ಅವರು ನಮಗೆ ಮೊದಲನೇ ಭಾಗವನ್ನು ಭರ್ತಿ ಮಾಡಿ ಕೊಡ್ತಾರೆ. ಅಕಸ್ಮಾತ್ ಅವ್ರು ಇಲ್ಲ ಅಂದ್ರೆ 2ನೇ ಭಾಗವನ್ನು ಭರ್ತಿ ಮಾಡಿಕೊಡ್ತಾರೆ. ಹೊಸ ವೋಟರ್ ಆದ್ರೆ ಫಾರ್ಮ್ 6 ಸೇರಿಸಿ ನಮಗೆ ಕೊಡ್ತಾರೆ. ತುಮಕೂರು ನಗರದ ನಜರ್ಬಾದ್ನಲ್ಲಿ SIR ನಡೆಸಲಾಯಿತು. BLOಗಳ ಜೊತೆಗೆ ಮತದಾರರ ಮನೆಗೆ ಭೇಟಿ ನೀಡಿದ ಅಧಿಕಾರಿಗಳ ತಂಡ SIR ಬಗ್ಗೆ ಮಾಹಿತಿ ನೀಡಿದ್ರು. ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಮನೆಗೂ ಅಧಿಕಾರಿಗಳು ಭೇಟಿ ನೀಡಿದ್ರು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಮನೆಗೂ ತೆರಳಿ ಎನ್ಯುಮರೇಷನ್ ಫಾರ್ಮ್ ವಿತರಿಸಿದ್ರು. ದೇವನಹಳ್ಳಿ ಪಟ್ಟಣದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿವನಾಪುರ ರಮೇಶ್ ಮನೆಯಿಂದ ಮತದಾರರ ಪರಿಷ್ಕರಣೆಗೆ ಗ್ರಾಮಾಂತರ DC ಡಾಕ್ಟರ್ ಕೆ ಅನುರಾಧ ಚಾಲನೆ ನೀಡಿದ್ರು. ಕೋಲಾರದಲ್ಲೂ SIRಗೆ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಚಾಲನೆ ನೀಡಿದ್ರು. ಕುರುಬರಪೇಟೆಯ ಮತದಾರರ ಮನೆಗೆ ತೆರಳಿ ಅರ್ಜಿ ನೀಡಲಾಯಿತು. ಇತ್ತ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಇಕ್ರಾಮ್ ಶರೀಫ್ SIRಗೆ ಚಾಲನೆ ನೀಡಿದ್ರು. ರಾಘವೇಂದ್ರ ಕಾಲೋನಿಯಲ್ಲಿ ಮನೆಗೂ ತೆರಳಿ ಫಾರ್ಮ್ ವಿತರಣೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ SIR ಪ್ರಕ್ರಿಯೆ ನಡೆಯುತ್ತಿದ್ದು, SIR ಫಾರ್ಮ್ ಕೊಟ್ಟ ಮನೆಗಳಿಗೆ ಸಿಬ್ಬಂದಿ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಇಂದಿನಿಂದ ಜುಲೈ 29ರವರೆಗೂ SIR ಪ್ರಕ್ರಿಯೆ ನಡೆಯುತ್ತೆ. ಬ್ಯೂರೋ ರಿಪೋರ್ಟ್, TV9.